ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ಮುಂದೆ ಹೋಗಿ ಹಿಂದೆ ಬರು. ಸರ್ ಹೊಡಿತಾ ಇದಾರಂತೆ, ನನಗೆ ಬನ್ನಿ ನೀವು ಆಕ್ಷನ್ ತಗೊಳ್ಳಿ ಅಂದ್ರೆ ಮೊಂಟಿಂತಿದ್ದ ಹೂವಾಯ್ತಾ ಇದೆ ನನಗೆ. ಯಾರು ಇನ್ಸ್ಪೆಕ್ಟರ್ ಹಂಗಂತಾರೆ ಸರ್. ಯಾರು ಇನ್ಸ್ಪೆಕ್ಟರ್ ಹೆಸರು? ನರೇಂದ್ರ ಬಾಬು ಅಂತ, ನರೇಂದ್ರ ಅಂತಾನೆ ಏನೋ ಅಂತಿದ್ರು ಅವ್ರ ಹೆಸರು. ಇನ್ಸ್ಪೆಕ್ಟರ್ ನರೇಂದ್ರ ಬಾಬುನೇ. ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ನೋಡಕ್ಕೂ ರೆಡಿ ಇಲ್ಲ ಸರ್ ಅವರಲ್ಲಿ. ಸರಿ ಇಲ್ಲಿ ತಪ್ಪು, ತಪ್ಪೆ ಇಲ್ಲಿ ಒಪ್ಪು, ಸರಿ ತಪ್ಪು ಗೊತ್ತಿಲ್ದಿರೋ ದೇಶದ ಕತೆ. ಬನ್ನಿ ಸರ್ ನೋಡಿ ಅಲ್ಲಿ ಬೀಗ ಹೊಡಿತಾ ಇದಾರಂತ, ನನ್ನ ನೋಡಿ ಬನ್ನಿ ಅಂದ್ರೆ ಬರ್ಲಿಲ್ಲ. ನೋಡ್ಕೊಳ್ಳೋಣ ಬಿಡು, ಕುತ್ಕೋ ಹೋಗು, ಬರ್ಕೊಟ್ಟು ಆಗಿದೆಯಲ್ಲ ಹೋಗ್ ನೀನು, ಎಲ್ಲ ಹೋಗ್ ನೀನು ಬೇರೆ ಕಡೆಗೆ. ನಾನ್ ಬರಕ್ಕಾಗಲ್ಲ ಇವಾಗ. ಕಂಪ್ಲೇಂಟ್ ಕೊಟ್ಟು ನಾಳೆ ಬಂದು ಅಂತ, ಕಂಪ್ಲೇಂಟ್ ಕೊಟ್ಟು ನಾಳೆ ಬಂದು ಅಂತ, ಕಂಪ್ಲೇಂಟ್ ಕೊಟ್ಟು ನಾಳೆ ಬಂದು ಅಂತ. ನಾನು ಇನ್ನೆಲ್ಲ ಹೋಗ್ಬೇಕು ಸರ್ ಇವಾಗ ಬೀಗ ಹಾಕಿದ್ಮೇಲೆ? ನನ್ಗೆ ದುಡ್ಡೇ ಕೊಟ್ಟಿಲ್ಲ, ಸಾಕ್ಷಿ ನೋಡಿ ಸರ್ ನಾನು ತೋರಿಸ್ತೀನಿ. ಏನ್ ತೋರ್ಸೋದ್ ನೀನು? ಏನ್ ನನ್ಗೆ ಹೇಳ್ತಾ ಇದೀಯಾ ಕತೆನಾ ಅಂತ ಅಂತಾರೆ. ಇಲ್ಲ ಇವನ್ ಪಕ್ಕದಲ್ಲಿ ಇದಾನೆ, ಏನೋ ಪರಿಚಯ ಇದಾನು ಅಂತ ನಾವು ಎಲ್ಲ ಸೈನ್ ಹಾಕಿದ್ರೆ ದುಡ್ಡು ಕೊಡ್ಲಿಲ್ಲ. ಮನೆಯಲ್ಲೇ ಇದ್ದೀವಿ. ನಿಜವಾಗ್ಲಣ್ಣ, ದೇವರಾಣೆಗೂ ನನ್ ದುಡ್ಡು ಬಂದಿಲ್ಲ ಅಣ್ಣ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಯಾರು ಮಾಡ್ತಾರೆ ಸರ್? ದುಡ್ಡು ಅಂತ ಬಂದಾಗ ದುಡ್ಡು ಸಿಕ್ಕಿದ್ರೆ ಯಾರಿಗೆ ಏನಾದರೂ ಪರವಾಗಿಲ್ವಲ್ಲ ಸರ್? ಅವ್ರಿಗೆ ದುಡ್ಡು ಸಿಕ್ಕುತ್ತೆ, ಇವ್ರಿಗೆ ಜಮೀನು ಸಿಗುತ್ತೆ, ನಾವು ಬೀದಿ ಬೀಳ್ತಾ ಇದ್ದೀವಿ ಸರ್ ಇವಾಗ. ಅವ್ರಿಗೆ ನೋಡಿದ್ರೆ ರಾಜಕೀಯದವ್ರು ಗೊತ್ತು, ಅದ್ಯಾರೋ ಕಾಂತರಾಜು ಅನ್ನೋರೆಲ್ಲ ಹೆಲ್ಪ್ ಮಾಡ್ತಾರಂತೆ. ಅವ್ರಿಗೆ ಅವತ್ತಿಂದ ಅವರು ಪರಿಚಯದಲ್ಲೇ ಇದ್ದಾರೆ, ಅರುಣ್ ಕುಮಾರ್ ಅನ್ನೋರು. ಅವ್ರ ಸಪೋರ್ಟ್ ತೊಗೊಂಡು ಯಾರಿಗೆ ಏನು ಬೇಕನೋ ಹಿಂಗೆ ಮಾಡ್ತಾರೆ. ಇಲ್ಲಿ ಈ ಊರಲ್ಲಿ ಎಷ್ಟೊಂದು ಜನಕ್ಕೆ ನಾನು ಇನ್ನೂ ಒಂದು 2-3 ತೋರಿಸ್ತೀನಿ ಸರ್. ಅವರೆಲ್ಲರಿಗೂ ಇವನು ಅರುಣ ಅನ್ನೋನು ಮೋಸ ಮಾಡಿದಾನಂತೆ. ಅವರು ಹುಡ್ಕಾಡ್ತಾರೆ. ಅದಕ್ಕೆ ಇವ್ನು ಊರು ಬಿಟ್ಟೋಗಿ ಬೆಂಗಳೂರಿಗೆ ಸೇರ್ಕೊಂಡಿದ್ದಾನೆ ಇವಾಗ. ಇಲ್ಲಿರೋನು ಇವಾಗ ಇಲ್ಲಿಲ್ಲ, ಮದುವೆ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟವನೆ ಬೆಂಗಳೂರಿಗೆ, ಯಾರಿಗೂ ಸಿಕ್ದಂಗೆ. ನಮಗೆ ನಾನು ಇವಾಗ ಇಲ್ಲಿ ಬೀಗ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ನನಗೆ ಫೋನ್ ಬಂತು ಸರ್. ನಮ್ಮ ಅತ್ತೆ ಮಗಳು ಫೋನ್ ಮಾಡಿದ್ಲು, ಹಿಂಗೆ ಮಾಡ್ತಾ ಇದ್ದಾರೆ, ಎಲ್ಲ ಎತ್ತಾಕೊಂಡು ಹೋಗ್ತವ್ರೆ ಅಂತ. ನಾನು ಹಂಗೆ ಇನ್ಸ್ಪೆಕ್ಟ್ರಿಗೆ ಸರ್ ಹಿಂಗೆ ಬೀಗ ಹೊಡಿತಾ ಇದ್ದಾರಂತೆ, ನಂಗೆ ನ್ಯಾಯ ಕೊಡಿಸಿ ಬನ್ನಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ, ಏನು ಆ್ಯಕ್ಷನ್ನು? ಮೊಂಟಿಂತಿದ್ದ ಅವತ್ತೇ ಕೇಳೋಕ್ಕಾಗಲಿಲ್ವಾ? ಪೊಸಿಷನಲ್ಲಿ ಸುಳ್ಳು ಹೇಳ್ತಿದ್ಯಾ, ನನ್ನ ಕಿವಿಗೆ ಹೂವು ಇಡ್ತಾ ಇದೆಯಾ? ಸುಮ್ಮನೆ ಹೋಗ ಆ ಕಡೆಗೆ. ಏನು ಬುದ್ಧಿ ಇಲ್ವಾ? ನನಗೆ ಕತೆ ಹೇಳಕ್ಕೆ ಬರಬೇಡ ಅಂತೆಲ್ಲ ಮಾತಾಡ್ತಾರೆ ಸರ್ ಇವಾಗ. ಇನ್ಸ್ಪೆಕ್ಟ್ರೇನೆ ನರೇಂದ್ರ ಅಂತ, ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ, ಅಲ್ಲಿ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹೋಗಿದ್ರೆ ಬೆಳಿಗ್ಗೆ ಹಂಗೆ ಅಂದರು ಸರ್. ಸ್ಪಾಟಿಗೆ ಬಂದೇ ಇಲ್ಲ ಸರ್. ನಾನು ಬರಬೇಕು ಅಂದರೆ ನೋಡೋಣ ಒಂದು ಮಾತೇ ಆಡ್ತಾ ಇಲ್ಲ ಸರ್. ಏನೋ ಬರ್ಕೊಂಡು ಕೂತಿದ್ರು ಸರ್. ಆ್ಯಕ್ಷನ್ ತೊಗೊಳ್ಳಿ ಬನ್ನಿ ಸರ್, ಯಾರನ್ನ ಕಳಿಸಿ ನಾನು ಹೋಗ್ತೀನಿ ಅಂದರೆ ಹ್ಞೂ ಅಂತ ಮಾತಾಡ್ತಾ ಇದ್ದಾರೆ. ಏನು ಮಾತೇ ಬರಲಿಲ್ಲ. ಕೊನೆಗೆ ಸರ್ ನಾನು ಕಾಲು ಹಿಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟು ನೋಡೋಣ. ನಾನು ಆ ಕಂಪ್ಲೇಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಇಲ್ಲೆಲ್ಲ ನೋಡಿ ಇವಾಗೆಲ್ಲ ಎತ್ತಾಕೊಂಡು ಹೋಗೋರಲ್ಲ ಸರ್. ಬೀಗ ಹಾಕಿದ್ದಾರೆ, ಇವಾಗ ವೆಲ್ಡೆಲ್ಲ ಮಾಡಿಸಿದ್ದಾರೆ. ನಾನೇನು ಮಾಡ್ಬೇಕು ಸರ್ ಇವಾಗ? ಇದುವರೆಗೂ ಬರಲಿಲ್ಲ ಅವರು. ನಾನು ಹೋದರೆ ಅದಕ್ಕೂ ನಾನು ತೋರಿಸ್ತಾ ಇರೋ ಸಾಕ್ಷಿ ನೋಡೋಕ್ಕೂ ರೆಡಿ ಇಲ್ಲ ಸರ್ ಅವರು. ಒಂದು ಪೇಪರ್ ನೋಡೋಕ್ಕೂ ರೆಡಿ ಇಲ್ಲ. ನಮ್ಮ ತಾಯಿಗೆ ಮೊದಲೇ ನಿಂತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವು ಅಂದರೆ ಅವ್ರ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಏನು ಮೊಂಟಿದ್ದ ಅಂತ ಅವ್ರಿಗೂ ಬೈತಾ ಇದ್ದಾರೆ. ಹ್ಞೂ ಸರ್, ಅವ್ರು ಮರ್ಯಾದೆ ಇಲ್ದಂಗೆ ಮಾತಾಡಿದ್ರು. ನನಗೂ ನಮ್ಮ ಅಮ್ಮನಿಗೂ ಇಬ್ಬರೇ ಹೆಂಗಸ್ರು ಹೋಗಿದ್ದೀವಿ ನಾವು. ಈ ಥರ ಮರ್ಯಾದೆ ಇಲ್ದಂಗೆ ನಡ್ಸ್ಕೊಂಡು ಇವಾಗ ನೋಡಿದ್ರೆ ಒಂದು ಆ್ಯಕ್ಷನ್ನು ತೊಗೊಂಡಿಲ್ಲ. ಇವಾಗ ಯಾರಿಗೇನು ಹೇಳಬೇಕು ಸರ್ ನಾನು? ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಇನ್ಯಾರೂ ಇಲ್ಲ ನಮಗೆ ನ್ಯಾಯ ಕೊಡ್ಸೋಕ್ಕೆ ಅಂತ. ಇಲ್ಲ ಸರ್, ಇವಾಗ ಅವ್ರದ್ದೇ ಸರಿ ಅನ್ನೋ ಹಂಗೆ ಮಾತಾಡಿದ್ರೆ ನನಗಾಗಿ ಅನ್ಯಾಯನೂ ಕೇಳಕ್ಕೆ ರೆಡಿ ಇಲ್ಲ ಅವರು. ನನಗೆ ದುಡ್ಡೇ ಕೊಟ್ಟಿಲ್ಲ, ಸಾಕ್ಷಿ ನೋಡಿ ಸರ್ ನಾನು ತೋರಿಸ್ತೀನಿ. ಏನು ತೋರಿಸೋದು ನೀನು? ಏನು ನನಗೆ ಹೇಳ್ತಾ ಇದೆಯಾ ಕತೆನಾ ಅಂತ ಅಂತಾರೆ. ಒಂದೇ ನಿಮಿಷ ಸರ್, 2 ನಿಮಿಷ ಅವ್ರು ನೋಡೋಕ್ಕೂ ಪೇಷನ್ಸ್ ಇಲ್ದಂಗೆ ಇದ್ರು ಅವರು. 2 ನಿಮಿಷ ನೋಡಿ ಸರ್ ಅಂದ್ರೂ ಕೇಳಲಿಲ್ಲ ಅವರು. ಅಷ್ಟರಲ್ಲೇ ಅವರು ಆಚೆ ಕುಣಿಸೋ ನೋಡೋಣ ಅರುಣ ಬರಲಿ ಅಂದರು. ಅಷ್ಟೊತ್ತಿಗೆ ನಾನು ಈಚೆ ಬಂದರೆ ಫೋನ್ ಬಂತು ಇಲ್ಲಿ ಹೊಡಿತಾ ಇದ್ದಾರೆ ಅಂತ. ಅವ್ನು ಇಲ್ಲಿ ಬಂದು ಕೂತವನೆ, ಅಲ್ಲೆಲ್ಲಿ ಬರ್ತಾನೆ ಅರುಣ ಅನ್ನೋನು? ವ್ಯವಸ್ಥಿತವಾಗೇ ಮಾಡಿರೋದು ಇದನ್ನ. ಅದು ನನಗೆ ಗೊತ್ತಿಲ್ಲ ಸರ್. ಕಾಂತರಾಜು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಅಂತಾರೆ. ಅರುಣ ಅನ್ನೋನು ಜಾಸ್ತಿ ಅವ್ರ ಹತ್ರ ಓಡಾಡ್ತಿದ್ನಂತೆ. ಅವರು ಅದು ನನಗೆ ಗೊತ್ತಿಲ್ಲ ಸರ್, ಅದು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರ್ಯಾರೋ ಹೇಳೋದನ್ನ ಕೇಳಿದ್ದೀನಿ, ರಾಜಕೀಯದವ್ರು ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಗೊತ್ತದು ಅಷ್ಟೇ. ಹಂಗೆ ಹೆಲ್ಪ್ ಮಾಡ್ತಾರೆ ಇವ್ರಿಗೆ, ಅವನೇ ಹೇಳ್ಕೊತಾನೆ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳ್ಕೊತಾ ಇರ್ತಾನೆ. ನಾನು ರಾಜಕೀಯದಲ್ಲೆಲ್ಲ ಇದ್ದೀನಿ ಅಂತ. ಅವ್ನು ಮೊದಲು ಪಂಚಾಯಿತಿ ಸದಸ್ಯ ಆಗಿದ್ದ.
ಅವಾಗ 10 ವರ್ಷದ ಹಿಂದೆ ಅರುಣ ಅನ್ನೋನು ಪಂಚಾಯತಿ ಸದಸ್ಯನೇ ಈ ಥರ ಸದಸ್ಯ. ಪಂಚಾಯತಿ ಸದಸ್ಯ ಇದೇ ಅರಳಸಂದ್ರ ಗ್ರಾಮ, ಆನಂದ್ ನಗರ. ಹಾಂ, ಬೇಗೂರಿಗೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ ಅವನು. ಅದಕ್ಕೆ ಎಲ್ಲರ ಹೆಲ್ಪು ತಗೊಂಡು ಈ ಥರ ಮೋಸ ಮಾಡ್ತಾ ಬಂದವನು. ಏನಾಗಬೇಕಮ್ಮ ಫೈನಲಿ ನಿಮಗೆ? ನಮಗೆ ಈ ಮನೆ ನಮ್ಮ ಜಮೀನು ನಮಗೆ ಕೊಡಿಸ್ಬೇಕು ಸರ್. ನಮಗೆ ಈ ಬೀಗ ಇವಾಗ ತೆಗಿಸ್ಬೇಕು. ನನಗೆ ಇರಕ್ಕೆ ನೆಲೆ ಬೇಕು ಸರ್. ನಾನು SC ಕ್ಯಾಸ್ಟ್ ಅವರು. ನಮ್ಮ ಹತ್ರ ಬೇಕು ಅಂದಾಗೆಲ್ಲ ಬಂದು ಅವಾಚ್ಯವಾಗೆಲ್ಲ ಮಾತಾಡ್ತಾನೆ ಅವನು. ಈ ಥರ SC ಕ್ಯಾಸ್ಟು ಏನಾದರೆ ಅದು ಮಾಡ್ತೀನಿ. ಅವರು ಗೌಡ್ರು ಸರ್, ಒಕ್ಕಲ್ಗರು. ಹಿಂಗೆ ಇವಾಗ ನಮ್ಮನ್ನು ಹಿಂಗೆಲ್ಲ ಮೊನ್ನೆ ಸ್ಟೇಷನಿಂದ ಬಂದವ್ರೆ, ಮಾಜರ್ ಮಾಡಿಸ್ತೀನಿ ಅಂತ ಭಾನುವಾರ ಕರ್ಕೊಂಬಂದ್ಬಿಟ್ಟು 10 ಜನನ ಕರ್ಸ್ಕೊಂಡವನೆ ಸರ್. ಪೊಲೀಸವ್ರು ಇಬ್ಬರೇ ಬಂದಿದ್ದು, ಮಾಜರ್ ಮಾಡ್ತೀನಿ ಬಾಗಿಲು ಓಪನ್ ಮಾಡು ಅಂತಾರೆ. ನಾನು ನಮ್ಮಮ್ಮ ಇಬ್ಬರೇ ಇದ್ದೀನಿ, ಹೆಂಗೆ ಸರ್ ಬಿಡ್ಬೇಕು ನಾನು? ಆಚೆ ಎಲ್ಲ ಮಾಡ್ಕೊಂಡ್ರು. 10 ಜನನ ಕರ್ಸ್ಕೊಂಡಿದ್ದ. ನಾನು ಬಿಡಲ್ಲ ಒಳಗಡೆಗೆ ಅಂದೆ. ನಾನು ಬರ್ತೀನಿ ಸ್ಟೇಷನ್ಗೆ, ಬಂದು ಮಾತಾಡ್ತೀನಿ ಅಂದೆ. ನಾನು ಒಳಗೆ ಬಿಡಲಿಲ್ಲ. ನಾನು ಬಂದಮೇಲೆ ಬೇಕಾದ್ರೆ ಬನ್ನಿ ಸರ್ ನೀವು, ಅವ್ರು ಅಷ್ಟು ಜನ ಇರೋದಕ್ಕೆ ನನಗೆ ಭಯ ಆಗುತ್ತೆ, ನಾನು ಬಿಡಲ್ಲ ಅಂದೆ. ಹಿಂಗೆ ಅಷ್ಟು 10 ಜನನ ಕರ್ಸ್ಕೊತಾನೆ ಮನೆ ಹತ್ರ ಅವನು. ದುಡ್ಡಿರೋರು ಸರ್, ಅವರು ಏನು ಬೇಕನ್ನ ಮಾಡ್ತಾರೆ. ನಾನು ಭಾಗ್ಯ ಅಂತ ಸರ್. ಇವಾಗ ನನಗೆ ನನ್ನ ಮನೆ ಬೀಗ ತೆಗಿಸ್ಬೇಕು ಸರ್, ಇಲ್ಲ ಅಂದರೆ ಆಗಲ್ಲ. ನಾನು ಇನ್ನೆಲ್ಲಿ ಬೀಳಬೇಕು? ನಮ್ಮ ತಾಯಿ ಮೊದಲೇ ಏಜ್ ಆಗಿದೆ, ಅವ್ರಿಗೂ ಕಾಲು ನೋವು, ಅವ್ರಿಗೆ ಇವಾಗಲೂ ಹುಷಾರಿಲ್ಲ. ಮೊನ್ನೆ ಎಲ್ಲ ಸಿದ್ಧಾರ್ಥ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದಿದ್ದೀನಿ ಸರ್ ನಾನು ಅವ್ರನ್ನ. ಇರೋಕ್ಕಾಗ್ದಿರಾ ಕೀ ಕಳೆದೋಗಿದ್ದು ಇದಕ್ಕೆ. ನಾವೇನೋ ತಕ್ಕೊಂಡ್ರೆ ನಾವು ಹೋಗಿ ಬರ್ತಾ ಇರ್ತೀವಿ. ಇವಾಗ ನಾವು ಹೊಡೆದಿದ್ದೀವಿ ಅಂತ ನಮಗೆ ಮಾತಾಡ್ಕೊಂಡ್ರೆ ಇವಾಗ ಹಾಕ್ಸೋರಲ್ಲ. ಇವಾಗ ಅದಕ್ಕೆ ನಾನು ತೆಗಿಸ್ಕೊಳ್ಳೋಣ ಅಂತ ಬಂದೆ. ಇವಾಗ ನೋಡಿದ್ರೆ ಅವ್ನು ಹಿಡ್ಕೊಂಡು ಅವ್ನು ನೋಡ್ಯಕ್ಕೆ ಹೋಗೋರೆ. ಅವ್ರು ಹಾಕ್ಸಿದ್ ಮಾತ್ರ ಗೊತ್ತಿಲ್ವಾ? ಇವಾಗ ಅಷ್ಟು ಅವ್ರು ಬಂದಿದ್ದಾರೆ, ಹಾಕ್ಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಲ್ಲೊಂದು CCTV ಕ್ಯಾಮ್ರಾ ಇದೆ ಸರ್. ಅವ್ರನ್ನೇ ಕೇಳಿ. 3-4 ಕಾರಲ್ಲಿ ಬಂದು ಇವೆಲ್ಲ ಮಾಡೋರು. ಇವಾಗ ಎಲ್ಲ ಎತ್ತಾಕೊಂಡು ಹೋಗೋರೆ. ಒಳಗಡೆ ಏನೇನಿತ್ತು ಅದೆಲ್ಲ. ಇವಾಗ ಒಳಗಡೆ ನಾವು ದುಡ್ಡಿಟ್ಟಿದ್ವಿ, ಅದು ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಇವಾಗ ನೋಡ್ಬೇಕು. ಇವಾಗ ದುಡ್ಡಿಟ್ಟಿದ್ದೆ, ಅವ್ರದ್ದೊಂದು ಉಂಗುರ ಇತ್ತು. ನಾವು ಕಷ್ಟದಲ್ಲೇ ಇದ್ದೀವಿ ಸರ್. ಇವೆಲ್ಲ ನೋಡಿ ಬಾಚನ್ಗೆ. ನಿಮ್ಮ ಮದುವೆಗೋಸ್ಕರನೇ ಮಾಡಿದ್ದಂತಲ್ಲ? ಹೌದು ಸರ್, ನನ್ನ ಮದುವೆ ಕ್ಯಾನ್ಸಲ್ ಆಯಿತು. ಮದುವೆ ಕ್ಯಾನ್ಸಲ್. ಇವಾಗ ನಾವು ಹುಡುಗನ ಕಡೆಯವರು ಕೊಡಬೇಕಾಗಿತ್ತು. ಇವಾಗ ಮದುವೆಗೆ ಏನೇನು ಕೊಡ್ತೀನಿ ಅಂತ ಅವರು ನನಗೆ 1-2 ಒಡವೆ ಹಾಕ್ತೀನಿ ಅಂತ ಹೇಳಿದ್ರು. ಹುಡುಗಂಗೆ ಒಂದು ಒಡವೆ ಹಾಕ್ತೀನಿ ಅಂತ ಹೇಳಿದ್ರು. ಚೌಟ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಎಲ್ಲ ದುಡ್ಡೇ ಎಲ್ಲಿ ಸಾಕಾಗುತ್ತೆ ಸರ್ ಇವಾಗ ದುಡ್ಡುಗಳು? ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಖರ್ಚು ಅಂತ ಬಂದರೆ ಮದುವೆಗಳಿಗೆ ಎಷ್ಟಾಗುತ್ತೆ? ಅವ್ರಿಗೇನು ವರದಕ್ಷಿಣೆ ಇಲ್ಲ, ಏನಿಲ್ಲ. ಆದರೆ ಆ ಹುಡುಗಂಗೆ ಒಂದು ಚೆನ್ನಾಗಿ ಮದುವೆನ ಮಾಡಬೇಕು ಅನ್ನೋ ಆಸೆ ಇತ್ತು, ಅದು ಮಾಡೋಕ್ಕೆ ದುಡ್ಡಿಲ್ಲ. ಎಲ್ಲಿ ಮಾಡೋಣ ಮದುವೆ ಅಂತ ಅವ್ರೂ ಮಾಡೋಕ್ಕಾಗ್ದಿರೋ ಕ್ಯಾನ್ಸಲ್ ಆಯ್ತದು. ಅವ್ರಿಗೆ ಕೊಡೋಕ್ಕೆ ಆಗಲಿಲ್ಲ, ಮದುವೆ ಮಾಡೋಕ್ಕಾಗಲಿಲ್ಲ. ದುಡ್ಡಿಲ್ಲದೆ ಆಗಲಿಲ್ಲ, ಯಾರು ಕೊಡಲಿಲ್ಲ. ನಮ್ಮ ಹತ್ರ ದುಡ್ಡಿದ್ದಿದ್ರೆ ಜಮೀನೇ ಮಾರ್ತಾ ಇರಲಿಲ್ವಲ್ಲ ಸರ್. ಮದುವೆಗೋಸ್ಕರ ಮಾರಿದ್ರು. ಇವಾಗ ಅದೇ ಇಲ್ಲದೆ ಇನ್ನೇನು ಮದುವೆನೂ ಇಲ್ಲ, ಜಮೀನು ಇಲ್ದಂಗೆ ಆಗೋಯ್ತು. ಇವಾಗ ಹೋಗ್ಬಿಟ್ಟು ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಮನೆ ನಾನು ಬೀಗ ತಕ್ಕೊಂಡು ಕಾಲು ಏಟಾಗಿ ಹೋಗಿತ್ತು. ಬೇಕಾದರೆ ಅದು ಪ್ರೂಫ್ ಕೊಡ್ತೀನಿ. ಆಪ್ರೇಷನ್ ಆಯಿತು. ಅದು ತೋರಿಸ್ಕೊಳ್ಳೋಕ್ಕೆ ಹೋಗ್ತೀನಿ, ಬರ್ತೀನಿ. ಬಂದಾಗ ಬೀಗ ತಕ್ಕೊಂಡು ಇರ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಅರುಣ ಅನ್ನೋನು ಸ್ಟೇಷನ್ಗೆ ಕರೆದ್ರು. ನಾವು ಹೋಗ್ಬೇಕು ತಾನೆ, ಸ್ಟೇಷನ್ಗೆ ಹೋದು. ಅಲ್ಲಿ ಅರುಣನ ಇದ್ದ. ಅಷ್ಟು ಬೇರೆ ನಮ್ಮ ಮನೆಗೆ ಬರ್ತಾರೆ, ಸಬ್ ಇನ್ಸ್ಪೆಕ್ಟ್ರು ಬರ್ತಾರೆ ಅಂದ್ಬಿಟ್ಟು ಇಲ್ಲಿ ಬಂದು ಲಾಕ್ ಮಾಡಿಸಿದ್ದಾನೆ. ಆಯ್ತಮ್ಮ, ಅವ್ರ ಮನೆಯವರು ಲಾಕ್ ಮಾಡಿಸಿದ್ದೀರ ಅಂತಾರೆ. ಅಣ್ಣ ಒಳಗಡೆ ಎಲ್ಲ ಸಾಮಾನು ತಗೊಂಡು ಹೋಗಿದ್ದಾನ. ನೋಡು, ಬಾಚಣಿಗೆ ಎಲ್ಲ ಬಿತ್ತೋಗಿದ್ದಣ್ಣ. ಇಲ್ಲಿ ನೋಡ್ರಿ. ಅಲ್ಲಮ್ಮ, ಇರ್ಲಿ. ಈಗ ನೀನು ಮಾಡ್ಕೊಟ್ಟಿದ್ ನಿಜನಾ ಅರುಣ್ ಅವ್ರಿಗೆ? ಮಾಡ್ಕೊಟ್ಟಿರೋದು ನಿಜ ಅಣ್ಣ. ದುಡ್ಡು ಬಂದಿಲ್ಲ ಅಣ್ಣ ನನಗೆ. ಚೆಕ್ಗಳಿದಾವಣ್ಣ. ಅವರು ಚೆಕ್ಗಳು ಇನ್ನೂ ಜೀವಂತ ಇದಾವಣ್ಣ. ನಾನು ಇಲ್ಲ, ಚೆಕ್ ಕೊಟ್ಬಿಟ್ಟು ನಿಮಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ. ಈಗ ಚೆಕ್ ಹಾಕೊಂಡು ದುಡ್ಡು ಕ್ಯಾಶ್ ಮಾಡ್ಕೊಂಡಿಲ್ವಾ? ಇಲ್ಲ, ಇವನ್ ಪಕ್ಕದಲ್ಲಿ ಇದಾನೆ, ಏನೋ ಪರಿಚಯ ಇದಾನೋ ಅಂತ ನಾವು ಎಲ್ಲ ಸೈನ್ ಹಾಕಿದ್ರೆ ದುಡ್ಡು ಕೊಡ್ಲಿಲ್ಲ. ಮನೆಯಲ್ಲೇ ಇದ್ದೀವಿ. ನಿಜವಲ್ಲಣ್ಣ, ದೇವರ ಹಣೆಗೂ ನಂಗೆ ದುಡ್ಡು ಬಂದಿಲ್ಲ ಅಣ್ಣ. ಎಷ್ಟು ಬರ್ಬೇಕು ದುಡ್ಡು? 11 ಲಕ್ಷ ಬರಬೇಕು ಸರ್. ಇವಾಗ ಅವ್ರ ಕಡೆ ಹಾಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತೆ ಸ್ವಂತ ನಿಮ್ಮ ಅಣ್ಣನೇ ನಿನ್ನ ಪರ ನಿಲ್ಸಿಲ್ಲ. ದುಡ್ಡು ಅಂದ್ರೆ ಎಲ್ಲರಿಗೂ ಹಂಗೆ ಅಣ್ಣ ಮಾತಾಡ್ತಾರೆ. ಈಗ ಅದು ಒರಿಜಿನಲ್ ಚೆಕ್ ಐತೆ ನಿಮ್ಮ ಹತ್ರ? ಇದಣ್ಣ ಇಟ್ಟಿದ್ದೀನಿ. ಎಷ್ಟು ಲಕ್ಷದಮ್ಮ ಚೆಕ್? 5 ಲಕ್ಷದ 2 ಚೆಕ್ ಇದೆ ಸರ್. 1 ಲಕ್ಷ ಕ್ಯಾಶ್ ಕೊಡ್ತೀನಿ ಆ ಟೈಮಲ್ಲಿ ಅಂತ ಹೇಳಿದ್ರು. ಅಷ್ಟು ದಿನ ಹಸ್ಗಳು ಕಟ್ಕೊಂಡಿದ್ದು. ಆಮೇಲೆ ಹಿಂಗೆ ಏಟಾಯ್ತು. ನಮ್ಮ ಯಜಮಾನ್ರಾಗ ಹುಷಾರಿಲ್ಲ, ಕಿಡ್ನಿ ತೊಂದರೆ. ಅವ್ರಿಗೆ ಅಡ್ಮಿಟ್ ಮಾಡ್ದು. ಓಡಾಡ್ಕೊಂಡಿದ್ದೀವಿ. ಬೀಗ ಹಾಕ್ಕೊಂತೀನಿ, ಹೋಗ್ತೀನಿ. ನೋಡಿ ಬೀಗ ಇವತ್ತು ಬಂದು ನನ್ನ ಸ್ಟೇಷನಲ್ಲಿ ಕೂರಿಸ್ಬಿಟ್ಟು ಕರೆದ್ಬಿಟ್ಟು ನನ್ನ ಸ್ಟೇಷನಲ್ಲಿ ಹೋಗಿ ಅವ್ರು ಕರೆದ್ರೆ ಹೋಗ್ಬೇಕಲ್ವಾ?
ಸಬ್ ಇನ್ಸ್ಪೆಕ್ಟರ್ ಕರೆದ್ರೆ ಹೋಗ್ಬೇಕಲ್ವಾ? ನಾನು ಅಲ್ಲಿ ಹೋಗಿ ನಾನು ಮಾತಾಡಕ್ಕೆ ಹೋದ್ರೆ ಇಲ್ಲಿಗೆ ಬಂದು ಬೀಗ ಹಾಕ್ಸಿದ್ದಾನೆ. ನಾನು ಈಗ ಎಲ್ಲಿರ್ಬೇಕು ನಾನು? ಈಗ ಹೇಳ್ರಿ ನೀವು. ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀರಲ್ಲ 2018. ಹಾಂ, ಈಗ ಚೆಕ್ಗಳು ಆಯ್ತಮ್ಮ ನಿಮ್ಮ ಹತ್ರ? ಇದಾವಣ್ಣ, ಒರಿಜಿನಲ್ ಜೆರಾಕ್ಸ್ ಇಲ್ಲಿ ಇಟ್ಟಿದ್ದೀನಿ ಸರ್. ಒರಿಜಿನಲ್ ಇಲ್ಲಿ ಮನೇಲಿದೆ. ಮನೇಲಿ ಇಟ್ಟು ಒಳಗಡೆ ನಿಮ್ಮ ಹತ್ರ ಹ್ಞೂ, ನಮ್ಮ ಹತ್ರ ಇದೆ ಸರ್. ಎಲ್ಲಿ ಇಲ್ಲಿ ಒಳಗಡೆ ಇದೆಯಾ? ಅಂದ್ರೆ ಎಲ್ಲಿ ಇಟ್ಟಿದ್ದೀರಮ್ಮ? ಒರಿಜಿನಲ್ ನೋಡ್ಬೇಕು, ಎಲ್ಲ ಬಾಚ್ಕೊಂಡು ಹೋಗಿದ್ದಾರೆ. ಅವತ್ತಿಗೆ 11 ಲಕ್ಷ ಒರಿಜಿನಲ್ ಅಂದ್ರೆ ಇಟ್ಟಿದ್ದೀರಿ ಸರ್. ಇವತ್ತಿನ ಹೇಳಿ ನೀವೇನೆ. ಸರ್ ಇವಾಗ ಅದಕ್ಕೆ ಅವ್ರು ಬಿಡ್ತಾ ಇಲ್ಲ. ಅವತ್ತು 1 ರೂಪಾಯಿ, ಅವತ್ತು 1 ರೂಪಾಯಿನೂ ಕೊಟ್ಟಿಲ್ವಾ? ಅವತ್ತು 15 ಲಕ್ಷ ಕೊಟ್ಟಿದ್ದಾರೆ. ಅವರೇ ಎಷ್ಟು ಮಾಡ್ಕೊಟ್ಟಿದ್ದಮ್ಮ? 20 1 ಎಕರೆ ಅಣ್ಣ, 1 ಎಕರೆ. ಭಾಗದ 20 ಕೊಟ್ಟೆ ಅಂತಲ್ಲ? ಇಲ್ಲ ಅಣ್ಣ, ಪೇಪರ್ ಇದೆ. ಅರ್ಧ ಎಕರೆ ಬೇರೆ ಬೇರೆ ಅವ್ರದ್ದು. ಬೇರೆ ಬೇರೆ ಸರ್ವೆ ನಾವು ಒಟ್ಟಿನಲ್ಲಿ 1 ಎಕರೆ ಇದು ಇರೋದು. ಬಟ್ ನಿಮಗೆ ಹೆಸರಿಗೆ ಚೆಕ್ ಕೊಟ್ಟಿರೋದು ಅದು? ಹಾಂ, ಅವ್ರು ಹೇಳಿದ್ದು 25 ದುಡ್ಡು ಕೊಟ್ಟಿದ್ದೀವಿ, ಚೆಕ್ ಕೊಟ್ಟಿಲ್ಲ ಅಂತ. ಇಲ್ಲಣ್ಣ, ಬೇರೆಯವ್ರ ಹೆಸರು ಚೆಕ್ ಕೊಟ್ಟು ನಮ್ಮ ಅಪ್ಪಂಗೆ ಯಾಮಾರಿಸಿದ್ರು ಸರ್. ಬೇರೆಯವ್ರ ಹೆಸರು, ಬೇರೆಯವ್ರದ್ದು ಚೆಕ್ ಕೊಟ್ಬಿಟ್ಟು ಸೈನ್ ಹಾಕಿಸ್ಕೊಂಡ. ಅದು ಕ್ಯಾಶ್ ಆಗಲಿಲ್ಲ. ಬೇರೆಯವ್ರದ್ದು ಚೆಕ್ಗಳು ಅವನದಲ್ಲ. ನಿಮ್ಗೆ ದುಡ್ಡು ಸೆಟಲ್ಮೆಂಟ್ ಆಗ್ದಲೆ ರಿಜಿಸ್ಟ್ರೇಷನ್ ಏನು ಪಕ್ಕದಲ್ಲಿ ಇದ್ದಾನಲ್ಲ ಅಂದ್ಬಿಟ್ಟು ಮಾಡಿಕೊಟ್ರು. ನಮ್ಮ ಯಜಮಾನ್ರು ಯಾಮಾರಿದ್ರು. ಅವ್ರು ಕುಡ್ಸಿ ಮಾಡಿ ಎಲ್ಲ ಮಾಡಿಬಿಟ್ಟ ಅಣ್ಣ. ನಮಗೆ ಮಾಡೋದು ಇವಾಗ ಎಷ್ಟು ಕೊಟ್ಟಿದ್ದಾರೆ ಕಾಸು ಇದುವರೆಗೂ? ಇದುವರೆಗೂ ಅಂದರೆ ಅವಾಗಲೂ ಕೊಟ್ಟಿರೋದು ಅಷ್ಟೇ. ಅದೇ ಅವಾಗ ಎಷ್ಟು ಕೊಟ್ಟಿದ್ರು? ಎಷ್ಟು 15 ನಮಗೆ ಕೊಟ್ಟಿರೋದು. 15. ಇನ್ನ ಅಂದ್ರೆ ನಿಮ್ಮ ಅಣ್ಣನೂ ಸೇರಿದಂಗೆ ನಿಮಗೆ ಮೋಸ ಮಾಡೋರಮ್ಮ? ಹಾಂ, ಹೌದಣ್ಣ. ನಾನು ಯಾವ್ದಾರು ಹಿಡ್ಕೊಂಡು ಹೋಗ್ಬೇಕು ಇವಾಗ? ಈ ಪೊಲೀಸರು ಕೊಡ್ತಿಲ್ಲ ನನಗೆ. ಅವತ್ತು ಅಕೌಂಟ್ಗೆ ಹಾಕೊಂಡಿರ್ತಲ್ಲ ಚೆಕ್ ಟ್ರಾನ್ಸಾಕ್ಷನ್, ಹಾಂ, ಅದಕ್ಕೆಲ್ಲ ಏನೇನು ಇದೆ ಪ್ರೂಫ್ ಐತೆ? ಓ ಎಲ್ಲ ಇದೆ, ಚೆಕ್ ಬೌನ್ಸ್ ಆಗಿದೆ. ಎಲ್ಲ ಇದೆ ಅಣ್ಣ. ಸರ್, ನಾನು ಈ ಜಮೀನನ್ನ 2016 ಪರ್ಚೇಸ್ ಮಾಡಿದ್ರು ಸರ್. 2016 ಪರ್ಚೇಸ್ ಮಾಡಿ ಕ್ರಯಪತ್ರ ಮಾಡಿಕೊಂಡು ಎಲ್ಲರೂ ಬಂದು ಅವ್ರ ಫ್ಯಾಮಿಲಿ ಟ್ರೀಯಿಂದ ಏನು ನಮ್ಗೆ ಕೊಟ್ಟರು, ಮಗಳು ಮದುವೆ ಮಾಡ್ಬೇಕಂತೇಳಿ ತೊಗೊಂಡಿದ್ದು ಸರ್. ನಮ್ಮ ಹತ್ರ ದುಡ್ಡು ತೊಗೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಒಟ್ಟು ನಮ್ಮದು 3.5 ಎಕರೆ ಜಮೀನಿದೆ ಸರ್. ಅದರಲ್ಲಿ ಇವ್ರ ಹತ್ರ ತೊಗೊಂಡಿದ್ದು ಈ ನಂಬರ್ ಬಂದು 20 ಗುಂಟೆ ಬರುತ್ತೆ ಅಷ್ಟೇ ಸರ್. 89/3 ಅಂತೇಳಿ. ಅದಾದಮೇಲೆ ಈ ಮನೆ ಈ ಖಾತಾ ಕೂಡ ನಮ್ಮ ಹೆಸರಲ್ಲಿದೆ ಸರ್. ಇದು ಈ ಖಾತಾ ಕಾಪಿ ಸರ್. ಇವತ್ತಿಗೂ ಕೂಡ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹಿಡಿದು ಎಲ್ಲ ನಮ್ಮ ಹೆಸರಲ್ಲಿದೆ ಸರ್. ನಾನು ಸರ್ 2016 ನಾನು ತೊಗೊಂಡಿರೋದು ಸರ್. ಹೊಡೆಯೋಕ್ಕೆ ಹೋಗಿಲ್ಲ ಸರ್. ನಾವು ಬೀಗ ನಾವು ಅವತ್ತಿಂದ ಪೊಸಿಷನ್ ಕೊಟ್ಟಿಲ್ಲ ಸರ್. ನಾವೇ ಇದ್ದೀವಿ. ಅನಂತು ಅಂತ ಅವ್ರ ಅಣ್ಣ ಇಲ್ಲೇ ಇದ್ದಾರೆ, ಅವರೇ ನೋಡ್ಕೊಂತಾರೆ ಸರ್. ಪ್ರಕಾರ ಇವರೆಲ್ಲ ಎಲ್ಲರೂ ಸೈನ್ ಹಾಕಿದ್ದಾರೆ ಸರ್. ಇವರೇ ಬಂದು ಫೋಟೋ ಕೊಟ್ಟು ಸೈನ್ ಹಾಕಿದ್ದಾರೆ ಸರ್. ಪೇಮೆಂಟ್ ಯಾವ ರೀತಿ ಮಾಡಿದ್ದಾರೆ? ಪೇಮೆಂಟ್ ಮಾಡಿ ಎಲ್ಲ ಕ್ಯಾಶು ಚೆಕ್ಕು ಎಲ್ಲ ಮಾಡಿದ್ದೀವಿ ಸರ್. ಏನಿದೆಯೋ ಅದು ಮಾಡಿದ್ದೀವಿ. ಚೆಕ್ ನಂಬರ್ ಎಲ್ಲ ಇದೆಯಾ? ಚೆಕ್ ಇಲ್ಲ ಸರ್. 16 ಕ್ಯಾಶಲ್ಲೇ ಕೊಟ್ಟಿದ್ದೀವಿ ಸರ್ ನಾವು ಟೋಟಲ್. ಚೆಕ್ಕಲ್ಲಿ ಅಲ್ಲ ಸರ್, 16 ಕೇಳಿ ಸರ್. ಇವಾಗ 2 ಅವತ್ತಿಗೆ ಅವತ್ತು ಕಾನೂನು ಇತ್ತು ಸರ್. ಕ್ಯಾಶ್ ಹೌದು ಸರ್, 16 ಇತ್ತು ಸರ್. ಅದ್ರ ಪ್ರಕಾರ ಕೊಟ್ಟಿದ್ದೀವಿ ಸರ್. ನೋಡಿ ಸರ್, 9 ಲಕ್ಷ ಟೋಟಲ್ ಅವ್ರಿಗೆ ಏನು ಮಾತಾಡಿದ್ವಿ. ಕ್ಯಾಶ್ ಕೊಟ್ಟಿರೋದು ಹೌದು. ಅದಾದಮೇಲೆ ಸರ್, ಅಲ್ಲ ಅದೇ ನಿಮ್ಗೆ ಹೇಳ್ತೀನಿ ಸರ್. ಅದಾದಮೇಲೆ ಕೊಡಂಗಿಲ್ವಲ್ಲ ಅಂತ? ಇಲ್ಲ ಸರ್, ಕೊಟ್ಟಿದ್ದೀವಿ ಸರ್. ಅವತ್ತಿಗೆ ಹಂಗೆ ಮಾಡ್ತಾ ಇದ್ದೆ ಎಲ್ಲ ರಿಜಿಸ್ಟರ್ಸ್. 1 ಪಾಯಿಂಟ್ ಸರ್. ಅದಾದಮೇಲೆ ಏನಾಯಿತು, 2 ಸರ್. ಆಯ್ತು ಹೇಳಿಯಾ ಈಗ ಸರ್ ಅದಾಯಿತು. ಅದಾದಮೇಲೆ ಸರ್ ಮತ್ತೆ ಎಷ್ಟು ಕೊಟ್ಟಿದ್ರಿ ಯಾವುದಕ್ಕೆ ಅವ್ರಿಗೆ ದುಡ್ಡು ರಿಜಿಸ್ಟರ್ ಮಾಡ್ಕೊಳ್ಳೋಕೆ? 3 ಎಕರೆ ಮತ್ತೆ ಪ್ಲಸ್ 3 ಎಕರೆ ಅಲ್ಲ ಸರ್, ಬೇರೆ ಬೇರೆ. ಅದು 3 ಎಕರೆ, ಇನ್ನು ಮಿಕ್ಕಿದವ್ರು ಬೇರೆ ಬೇರೆ. ಇವ್ರದ್ದು 20 ಗುಂಟೆ ಇದು ಸೇರಿ. 20 ಗುಂಟೆಗೆ ಎಷ್ಟು ಕೊಟ್ಟಿದ್ರಿ ಟೋಟಲ್ 20 ಗುಂಟೆ 2 ಸೇರಿ 1 ಎಕರೆಗೆ 16 ಲಕ್ಷ ಕೊಟ್ಟಿದ್ವಿ ಸರ್. ಅಲ್ಲ ಇವ್ರು 20 ಗುಂಟೆ ವ್ಯಾಪಾರ ಅಲ್ಲ, 20 ಗುಂಟೆ ಎರಡು ನಂಬರ್ ಸಪ್ರೇಟ್ ಸರ್ವೆ ನಂಬರ್ ಇದೆ. 2 ಸೇರಿ 16 ಲಕ್ಷ ಕೊಟ್ಟಿದ್ವಿ ಸರ್. 16 ಲಕ್ಷ ಕೊಟ್ಟಿದ್ರೆ ಹೌದು ಸರ್. ಅವಾಗ ಇವರೆಲ್ಲ ಬಂದು ಎಲ್ಲರೂ ಬಂದು ಫೋಟೋ ಕೊಟ್ಟು ಸೈನ್ ಹಾಕಿದ್ದಾರೆ ಸರ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆಯ್ತು.